ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ನ್ಯೂ ಇಯರ್ಗೆ ಪಾಲಿಕೆ ಮತ್ತು ಪೊಲೀಸ್ ಇಲಾಖೆ ಹೊಸ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡಿದೆ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಿಲಿಕಾನ್ ಸಿಟಿ ಸಜ್ಜಾಗ್ತಾ ಇದೆ. ನ್ಯೂ ಇಯರ್ಗೆ ಪಾಲಿಕೆ ಮತ್ತು ಪೊಲೀಸ್ ಇಲಾಖೆ ಹೊಸ ಗೈಡ್ಲೈನ್ಸ್ ಅನ್ನ ರೆಡಿ ಮಾಡಿದೆ. ಹೊಸ ವರ್ಷದ ಗುಂಗಿನಲ್ಲಿದ್ದವರಿಗೆ ಲಗಾಮ ಬೀಳುತ್ತಾ. ಹಾಗಾದ್ರೆ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಮುಂಜಾಗ್ರತೆ ಕ್ರಮವನ್ನು ವಹಿಸ್ತಾ ಇದ್ದಾರೆ. ಕಾಕಿ ಜೊತೆ ಚರ್ಚಿಸಿ ಗೈಡ್ಲೈನ್ ಸಿದ್ಧಪಡಿಸಿದೆ ಜಿಬಿಎ. ಇನ್ನೇನು ಹೊಸ ವರ್ಷ ಬರ್ತಾ ಇದೆ, ಸಂಭ್ರಮಾಚರಣೆಗೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. 2026ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಎಲ್ಲರೂ ಒಂದು ತಿಂಗಳ ಹಿಂದೆನೇ ರೆಡಿ ಆಗಿರ್ತಾರೆ. ಈ ಪಬ್ಗೆ ಹೋಗಬೇಕು, ಹೀಗೆ ಪಾರ್ಟಿ ಮಾಡಬೇಕು, ಇಷ್ಟೋ ತನಕನೇ ಡ್ಯಾನ್ಸ್ ಮಾಡಬೇಕು, ಇಷ್ಟೋ ತನಕನೇ ಕುಡಿಬೇಕು, ತಿನ್ನಬೇಕು, ಎಲ್ಲವೂ ಕೂಡ ಒಂದು ತಿಂಗಳಿಂದನೂ ಕೂಡ ಪ್ಲಾನ್ ಆಗಿರುತ್ತೆ. ಹಾಗಾದ್ರೆ ಎಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಹಾಗಾದ್ರೆ GBA ಏನು ಹೊಸ ರೂಲ್ಸ್ ಅನ್ನ ತಂದಿದೆ, ಹೊಸ ವರ್ಷದ ಗೈಡ್ಲೈನ್ಸ್ BMTC ಇಂದ ನೋಡಿ, ರಾತ್ರಿ 2 ಗಂಟೆವರೆಗೆ ಹೆಚ್ಚುವರಿ ಬಸ್ ಸಂಚಾರ ಕೂಡ ಇದೆ. ರಾತ್ರಿ 2 ಗಂಟೆವರೆಗೆ ನಮ್ಮ ಮೆಟ್ರೋ ಸಂಚಾರಕ್ಕೂ ಕೂಡ ಅನುಮತಿಯನ್ನು ಕೂಡ ಕೊಟ್ಟಿದೆ. ಇದು ನ್ಯೂ ಇಯರ್ಗೋಸ್ಕರ ವರ್ಷಾಚರಣೆ ನಡೆಸಿರುವಂತಹ ರಸ್ತೆಗಳಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. 800 ಹೈಟೆಕ್ ಸಿಸಿ ಕ್ಯಾಮೆರಾಗಳ ಅಳವಡಿಕೆಗೆ GBA ಸಿದ್ಧತೆಯನ್ನು ಕೂಡ ನಡೆಸಿದೆ. CCTV ಗಮನಿಸಲಿ ಅಂತ ಹೇಳಿ 2 ಸ್ಪೆಷಲ್ ಟೀಮ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸೆಲೆಬ್ರೇಷನ್ಗೆ ಬರುವವರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಮಹಿಳೆಯರ ಸುರಕ್ಷತೆಗಾಗಿ ಮಹಿಳಾ ಪೊಲೀಸರ ನಿಯೋಜನೆ ಇದೆ. ಒಟ್ಟಿನಲ್ಲಿ ಎಲ್ಲಾ ಕಟ್ಟುನಿಟ್ಟಿನ ಶಿಸ್ತು ಕ್ರಮಗಳನ್ನು ಕೂಡ ತೆಗೆದುಕೊಂಡು ಈಗ 2026ನ ವೆಲ್ಕಮ್ ಮಾಡೋದಕ್ಕೆ ಎಲ್ಲರೂ ಕಾತರರಾಗಿದ್ದಾರೆ. ಲೌಡ್ ಸ್ಪೀಕರ್ ಬಳಸಂಗಿಲ್ಲ, ಪಟಾಕಿ ಸಿಡಿಸಲು ನಿರ್ಬಂಧ. ರಾತ್ರಿ 2 ಗಂಟೆ ಒಳಗೆ ಹೊಸ ವರ್ಷದ ಪಾರ್ಟಿಯನ್ನು ಮುಗಿಸಿಬಿಡಬೇಕು. ಬಾರ್ ಮತ್ತು ಪಬ್ಗಳಿಗೆ ರಾತ್ರಿ 2 ಗಂಟೆ ಬಳಿಕ ಬಂದ್ಗೆ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. BMTC ಇಂದ ರಾತ್ರಿ 2 ಗಂಟೆವರೆಗೆ ಹೆಚ್ಚುವರಿ ಬಸ್ ಸಂಚಾರ ಕೂಡ ಆಗುತ್ತೆ. ರಾತ್ರಿ 2 ಗಂಟೆವರೆಗೂ ಕೂಡ ನಮ್ಮ ಮೆಟ್ರೋ ಸಂಚಾರಕ್ಕೂ ಕೂಡ ಅನುಮತಿಯನ್ನ ಕೊಟ್ಟಿದೆ. ಹಾಗೂ BMTC ಬಸ್ ಕೂಡ ಓಡಾಡುತ್ತೆ. ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಇರುತ್ತೆ. 800 ಹೈಟೆಕ್ ಸಿಸಿ ಕ್ಯಾಮೆರಾಗಳ ಅಳವಡಿಕೆಗೆ GBA ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದೆ. CCTV ಗಮನಿಸಬೇಕು ಅಂತ ಹೇಳಿ 2 ಸ್ಪೆಷಲ್ ಟೀಮ್ ಕೂಡ ಇರುತ್ತೆ. ನೋಡಿ, 2 ಗಂಟೆ ಒಳಗೆ ಹೊಸ ವರ್ಷದ ಪಾರ್ಟಿನ ಮುಗಿಸ್ಬಿಡ್ಬೇಕು. ಯಾವುದೇ ಪಬ್ ಆದ್ರೂ ಸರಿ, ಯಾವುದೇ ಸೆಲೆಬ್ರಿಟೀಸ್ ಪಬ್ ಆದ್ರೂ ಸರಿ, ರಾಜಕಾರಣಿಗಳ ಪಬ್ ಆದ್ರೂ ಸರಿ, ಅದು 2 ಗಂಟೆ ಒಳಗಡೆ ಮುಗಿಸ್ಬಿಡಬೇಕು. ಮತ್ತೆ 2 ಗಂಟೆವರೆಗೂ ಕೂಡ BMTC ಬಸ್ ಸಂಚಾರ ಆಗುತ್ತೆ. ನಮ್ಮ ಮೆಟ್ರೋ ಕೂಡ ಸಂಚಾರ ಆಗುತ್ತೆ. ಸ್ಪೆಷಲ್ ಹೈಟೆಕ್ CCTVಗಳನ್ನು ಕೂಡ ಹಾಕಲಾಗುತ್ತೆ. ಒಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಭ್ರಮಾಚರಣೆಯಿಂದ ಹೊಸ ವರ್ಷವನ್ನು ವೆಲ್ಕಮ್ ಮಾಡೋದು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲೇ ಬೇರೆ ಬೇರೆ ಊರುಗಳಿಂದನೂ ಸಹ ಬೆಂಗಳೂರಿಗೆ ಬರ್ತಾರೆ. ಹಾಗಾಗಿ ಇಲ್ಲಿ ಹೆಚ್ಚಿನ ಬಿಗಿ ಭದ್ರತೆ ಒದಗಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ಮುಂಜಾಗ್ರತಾ ಕ್ರಮವನ್ನು ಕೂಡ ಪೊಲೀಸರೊಂದಿಗೆ GBA ಹೊಸ ಮಾರ್ಗಸೂಚಿಯನ್ನು ಕೂಡ ಹಾಕೊಂಡಿರುವಂತದ್ದು. ಸೆಲೆಬ್ರೇಷನ್ಗೆ ಬರುವವರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಒಟ್ಟಿನಲ್ಲಿ ಯಾವ ತೊಂದರೆಗಳು ಸಹ ಆಗಬಾರದು. ಕುಡಿದಂತಹ ಮತ್ನಲ್ಲಿ ಹೊಸ ವರ್ಷದ ಆಚರಣೆಯಲ್ಲಿ ಏನು ಬೇಕಾದರೂ ಅನಾಹುತಗಳು ಆಗುವಂಥ ಸಾಧ್ಯತೆಗಳು ಇರುತ್ತೆ. ಹೊಸ ವರ್ಷ ಆದ ಮಾರನೇ ದಿನ ಅಂತೂ ತುಂಬ ಒಳ್ಳೊಳ್ಳೆ ವಿಡಿಯೋಸ್ಗಳೆಲ್ಲ ಬರ್ತಾ ಇರುತ್ತೆ. ಅನಾಹುತಗಳಾಗಿರ್ಬೋದು ಅಥವಾ ಎಲ್ಲೋ ಕುಡಿದು ಬಿದ್ದು ತೇಲಾಡ್ತಾ ಇರುವಂಥ ವಿಡಿಯೋಗಳಾಗಿರ್ಬೋದು. ಅದಕ್ಕೆ ಯಾವುದು ಕೂಡ ಆಸ್ಪದ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಹೊಸ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಸೆಲೆಬ್ರೇಷನ್ಗೆ ಬರುವವರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಮಹಿಳೆಯರ ಸುರಕ್ಷತೆಗಾಗಿ ಮಹಿಳಾ ಪೊಲೀಸರನ್ನ ನಿಯೋಜನೆ ಮಾಡಲಾಗುತ್ತೆ. ಕುಡಿದ ಅಮಲ್ನಲ್ಲಿ ಬಾಲ ಬಿಚ್ಚಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಪಬ್ ಬಾರ್ಗಳಲ್ಲಿ ಅಹಿತಕರ ಘಟನೆ ನಡೆಯದಂತೆ ವಾಟ್ಸ್ಆಪ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡಲಾಗುತ್ತೆ. ಪೊಲೀಸ್ ಹೋಂಗಾರ್ಡ್ ಜೊತೆ ಸಿವಿಲ್ ಡಿಫೆನ್ಸ್ ಸಾಥ್. 3 ಡಿವಿಷನ್ನಲ್ಲಿ 500ಕ್ಕೂ ಹೆಚ್ಚು ಸಿವಿಲ್ ಡಿಫೆನ್ಸ್ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡಿಕೊಳ್ಳಲಾಗುತ್ತೆ. ನಗರದ 32 ಫ್ಲೈಓವರ್ಗಳ ಮೇಲೆ ವಾಹನ ಸಂಚಾರ ಬಂದ್ ಆಗುತ್ತೆ. ಒಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತವಾಗಿ ಮೇಲ್ಸೇತುವೆಯನ್ನು ಬಂದ್ ಮಾಡಲಾಗುತ್ತೆ. ರಾತ್ರಿ 9 ಗಂಟೆ ಬಳಿಕ ಪ್ರಮುಖ ಫ್ಲೈಓವರ್ಗಳು ಕೂಡ ಬಂದ್ ಮಾಡಲಾಗುತ್ತೆ. ನಗರದ ಎಲ್ಲ ರಸ್ತೆಗಳಲ್ಲೂ ಕೂಡ ಪೊಲೀಸ್ ಬಿಗಿ ಭದ್ರತೆಯನ್ನ ನಡೆಸಲಾಗುತ್ತೆ. ಮೀಟಿಂಗ್ ಮಾಡಿಕೊಂಡು ನಮ್ಮ ಅಧಿಕಾರಿಗಳು ಸಹ ಡಿಸ್ಕಷನ್ ಬಂದು ಸಿಟಿ ಒಳಗೆ ಈ ಸಾರಿ ಅರೇಂಜ್ಮೆಂಟ್ ಚೆನ್ನಾಗಿರಬೇಕು. ವಿಶೇಷವಾಗಿ ಸೆಂಟ್ರಲ್ ಮತ್ತು ಸೌತ್ ಅಲ್ಲಿ ಕಾರ್ಪೊರೇಷನ್ಸ್ ಏನು ಲಿಮಿಟ್ಸ್ ಇದೆ, ಅಲ್ಲಿ ಸಂಬಂಧಪಟ್ಟ DCPಗಳು ಮತ್ತು ನಮ್ಮ ಕನ್ಸರ್ನ್ ಕಮಿಷನರ್ಸ್ ಇರ್ಬೋದು ಅಥವಾ ಕಾರ್ಪೊರೇಷನ್ ಇಲಾಖೆ ಅಧಿಕಾರಿಗಳು ಸಂಪರ್ಕ ಮಾಡಿ ಲೈಟಿಂಗು ಮತ್ತು ಕ್ಯಾಮರಾಸು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದರ ಬಗ್ಗೆ ವ್ಯವಸ್ಥೆ ಮಾಡಲಿಕ್ಕೆ ಡಿಸ್ಕಷನ್ ಮಾಡ್ತಾರೆ. ಮತ್ತು ವಿಶೇಷವಾಗಿ ಅವರು ಹೆಲ್ಪ್ ಡೆಸ್ಕ್ ಸಹ ತಯಾರಿ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಆ್ಯಂಬುಲೆನ್ಸಿಗೆ ಏನಾದರೂ ವ್ಯವಸ್ಥೆ ಇದ್ದರೆ ಅದು ಸಹ ಮಾಡ್ತೀವಿ. ಅದಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಟು ಹ್ಯಾವ್ ಅ ಸೇಫ್ ನ್ಯೂ ಇಯರ್, ಅದಕ್ಕೆಲ್ಲ ವಿಶೇಷವಾಗಿ ಕ್ರಮ ತಗೊಳ್ತೀವಿ.
ಮತ್ತು ಎಲ್ಲರೂ ಈ ವರ್ಷ ಸಹ ನ್ಯೂ ಇಯರ್ಸಿಗೆ ಪಾಲ್ಗೊಳ್ಳುವಾಗ ಶಾಂತಿಯಿಂದ ಇಷ್ಟು ಬೇರೆಯವರಿಗೆ ತೊಂದರೆ ಕೊಡಲಾರದೆ ಅವರು ತಮ್ಮ ಫೆಸ್ಟಿವಲ್ ಆಚರಣೆ ಮಾಡ್ತಾರೆ ಅಥವಾ ನ್ಯೂ ಇಯರ್ಸ್ ಈವ್ನಲ್ಲಿ ಅವರು ಸಿಟಿಗೆ ಬರ್ಬೋದು. ಅದೇ ಒಳ್ಳೆ ರೀತಿಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ನಾನು ಕೇಳ್ತೀನಿ. ಈಗ ಅವಶ್ಯಕತೆ ಇದ್ದರೆ ಮತ್ತೆ ಮೆಟ್ರೋ ಮತ್ತು ಬೇರೆಯವರು ಸಹ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ಸಹ ಏನಾದರೂ ಸ್ಟೇಷನ್ನಲ್ಲಿ ಏನು ಯಾವುದು ಓಪನ್ ಇರಬೇಕು, ಎಲ್ಲಿಂದ ಜನರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗ ಹೊಸ ಆಚರಣೆಯನ್ನ, ಹೊಸ ವರ್ಷದ ಸಂಭ್ರಮಾಚರಣೆ ಮಾಡೋದಕ್ಕೋಸ್ಕರ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ಕಡೆ ಜಿಬಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಕೂಡ ಹೊಸ ರೂಲ್ಸ್ ಅನ್ನು ಕೂಡ, ಹೊಸ ಗೈಡ್ಲೈನ್ಸ್ ಅನ್ನು ಕೂಡ ತರ್ತಾ ಇದ್ರೆ. ಏನೆಲ್ಲ ರೂಲ್ಸ್ಗಳು ಅಪ್ಲೈ ಆಗುತ್ತೆ, ಯಾವ್ಯಾವ ಹೊಸ ನಿಯಮಗಳನ್ನ ಜಾರಿಗೆ ತರ್ತಾರೆ ಅಂತ? ಎಸ್ ನಿರೀಕ್ಷೆ ನೋಡಬಹುದು. ಎಲ್ಲ ಒಂದ್ ಕಡೆ ಹೊಸ ಆಚರಣೆಗೆ ಈಗಾಗಲೇ ಸಿಲಿಕಾನ್ ಮಂದಿ ಸಿದ್ಧತೆಗಳು ಕೈಗೊಳ್ತಾ ಇದ್ರೆ, ಮತ್ತೊಂದು ಕಡೆ ಜಿಬಿ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು ಹಾಗೂ ಏನು ಜಿಲ್ಲಾಡಳಿತ ಆಗಿರ್ಬೋದು, ಇವೆಲ್ಲನೂ ಕೂಡ ಒಂದು ರೀತಿಯಲ್ಲಿ ಸಿದ್ಧತೆಗೆ ಸಜ್ಜು ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಕಳೆದ ವರ್ಷ ಯಾವ ರೀತಿ ಸಿದ್ಧತೆ ಕೈಗೊಂಡಿದ್ರು ಅದೇ ರೀತಿ ಕೂಡ ಈ ವರ್ಷನೂ ಕೂಡ ಸಿದ್ಧತೆ ಕೈಗೊಳ್ಳೋದಕ್ಕೆ ಈಗಾಗಲೇ ಜಿಬಿ ಹಾಗೂ ಪೊಲೀಸ್ ಇಲಾಖೆ ಜಂಟಿಯಾಗಿ ಮುಂದಾಗಿರುವಂತದ್ದು. ಪ್ರಮುಖವಾಗಿ ನೋಡಬೇಕಂದ್ರೆ ಏನು ಡಿಸೆಂಬರ್ 31ನೇ ತಾರೀಕು ಏನು ಜಿಬಿಯ ವತಿಯಿಂದ ಏನು ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಯಾವ ಸೂಚನೆ ಕೊಟ್ಟಿದೆ ಅವನ್ನೆಲ್ಲ ಕೂಡ ತಯಾರು ಮಾಡ್ಕೊಂಡಿರೋದು. ಪ್ರಮುಖವಾಗಿ ಏನು ಪೊಲೀಸ್ ಇಲಾಖೆ ಪ್ರಮುಖ ರಸ್ತೆಗಳಲ್ಲಿ ಹೆಚ್ಚಾಗಿ ಸಿಸಿ ಕ್ಯಾಮೆರಾಗಳು ಹಾಕಬೇಕು, ಅದು 5 ಡೆಪ್ಯುಟೇಷನ್ ಸಿಸಿ ಕ್ಯಾಮೆರಾಗಳು ಬೇಕು ಅಂತ ಕೂಡ ಈಗಾಗಲೇ ಮನವಿ ಕೊಟ್ಟಿರುವಂತ ಪೊಲೀಸ್ ಇಲಾಖೆ. ಈ ಹಿನ್ನೆಲೆಯಲ್ಲಿ ಏನು ಜಿಬಿ ಅಧಿಕಾರಿಗಳು ಕೂಡ ಈಗಾಗಲೇ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಸೇರಿದಂತೆ ಎಲ್ಲೆಲ್ಲಿ ನ್ಯೂ ಇಯರ್ ಮಾಡ್ತಾರೆ ಕೋರಮಂಗಲ ಇದೆಲ್ಲ ಸುತ್ತಮುತ್ತಲಿನ ಕಡೆ ಅತಿ ಹೆಚ್ಚು ಅಂದ್ರೆ 800ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳ ಅಳವಡಿಕೆಗೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಎಂಜಿ ರಸ್ತೆ ಹಾಗೂ ಬ್ರಿಗೇಡ್ ರಸ್ತೆ ಹಾಗೂ ಚರ್ಚ್ ಸ್ಟ್ರೀಟ್ ಗಳಲ್ಲಿ ಏನು ಪ್ರತಿ 30 ಅಡಿಗೆ ಒಂದೊಂದು ಸಿಸಿ ಕ್ಯಾಮೆರಾಗಳು ಅಳವಡಿಕೆ ಮಾಡೋಕೆ ಈಗಲೇ ಸಿದ್ಧತೆ ಕೈಗೊಂಡಿರುವಂತದ್ದು. ಯಾಕಂದ್ರೆ ಮಹಿಳಾ ದೃಷ್ಟಿಯಿಂದ ಕಾರಣ ಎಲ್ಲಾ ಕಡೆಯೂ ಕೂಡ ಸಿಸಿ ಕ್ಯಾಮೆರಾ ಅತಿ ಹೆಚ್ಚಾಗಿ ಅಳವಡಿಕೆ ಮಾಡಬೇಕು. ಈ ಬಾರಿ ಪೊಲೀಸ್ ಸಿಬ್ಬಂದಿ ಕಮ್ಮಿ ಇದ್ರು ಕೂಡ ಸಿಸಿ ಕ್ಯಾಮೆರಾ ಕಣ್ಗಾವಲು ಅತಿ ಹೆಚ್ಚಿರಬೇಕಂತ ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಒಂದು ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಜಿಬಿ ಅಧಿಕಾರಿಗಳು ಅಂದ್ರೆ ಕೇಂದ್ರ ವ್ಯಾಪ್ತಿಗೆ ಬರುವಂತಹ ಏನು ಆಯುಕ್ತರು ಕೂಡ ಈಗಾಗಲೇ ಅಲ್ಲಿನ ಸ್ಥಿತಿಗತಿಗಳನ್ನ ಒಂದ್ ರೀತಿಯ ಪರಿಶೀಲನೆ ಮಾಡಿ ಈಗಾಗಲೇ ಸಿದ್ಧತೆ ಕೈಗೊಳ್ತಾ ಇರೋದು ಒಂದ್ ಕಡೆ ಕಂಡು ಬಂದ್ರೆ, ಉಳಿದಂತೆ ಈಗಾಗಲೇ ನಾವು ನೋಡ್ತಾ ಇರ್ಬೋದು ಹೊಸ ವರ್ಷಾಚರಣೆ ದಿನ ಏನು ಲೇಟ್ ಆಗುತ್ತೆ, ಸುಮಾರು 2 ಗಂಟೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆನೂ ಕೂಡ ಒಂದು ರೀತಿಯಲ್ಲಿ ಹೈ ಅಲರ್ಟ್ ಮಾಡಿರುವಂತದ್ದು. ಪ್ರಮುಖವಾಗಿ ನಾವು ನೋಡ್ಬೇಕಂದ್ರೆ ಜಿಬಿ ವತಿಯಿಂದ ಏನು ಬೆಂಗಳೂರಿನ ಇರುವಂತಹ 32 ಫ್ಲೇವರ್ಗಳನ್ನು ಕೂಡ ರಾತ್ರಿ 9 ಗಂಟೆ ಮೇಲೆ ಬಂದ್ ಮಾಡೋದಕ್ಕೆ ಆಗಲೇ ಸೂಚನೆ ಕೊಟ್ಟಿರುವಂತದ್ದು. ಅಂದ್ರೆ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದು ರಾತ್ರಿ 9 ಗಂಟೆ ನಂತರ ಬೆಳಗಿನ ಜಾವ 6 ಗಂಟೆವರೆಗೂ ಕೂಡ ಬೆಂಗಳೂರಿನ ಎಲ್ಲಾ ಫ್ಲೇವರ್ಗಳು ಕೂಡ ಬಂದ್ ಮಾಡಕ್ ಮುಂದಾಗಿರುವಂತದ್ದು. ಉಳಿದಂತೆ ಎಂಜಿ ರಸ್ತೆ, ಬ್ರಿಗೇಡ್ ಚರ್ಚ್ಗಳಲ್ಲಿ ಬ್ಯಾರಿಕೇಡ್ ಅಳವಡಿಕೆಗೂ ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಮಹಿಳೆಯರಿಗೆ ಪ್ರತ್ಯೇಕ ಒಂದು ಸರದಿ ಸಾಲಲ್ಲಿ ಅಲ್ಲಿ ನಿವೇಶನ ಆಚರಣೆ ಮಾಡಬೇಕು. ಯಾರು ಕೂಡ ಒಂದು ರೀತಿಯಲ್ಲಿ ಅತಿ ಹೆಚ್ಚಾಗಿ ಒಂದು ವರ್ತನೆ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಈ ಮಹಿಳೆಯರಿಗೋಸ್ಕರ ಪ್ರತ್ಯೇಕ ಒಂದು ಸಾಲು ಬ್ಯಾರಿಕೇಡ್ ನಿರ್ಮಾಣ ಮಾಡಕ್ಕೆ ಮುಂದಾಗಿರುವಂತ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈಗಾಗಲೇ ನೋಡ್ತಾ ಇರುವುದು ಪೊಲೀಸ್ ಇಲಾಖೆ ಕೂಡ ವಿವಿಧ ರೀತಿಯಲ್ಲಿ ಏನು ಸಿದ್ಧತೆ ಕೈಗೊಂಡಿರುವುದು. ಪ್ರಮುಖವಾಗಿ ಏನು ಬೆಂಗಳೂರಲ್ಲಿ ಇರುವಂತಹ ಎಲ್ಲಾನು ಪಬ್ಗಳ ಬಾರ್ಗಳಾಗಿರ್ಬೋದು 2 ಗಂಟೆವರೆಗೂ ಮಾತ್ರ ಅನುಮತಿ ಕೊಟ್ಟಿರೋದು. 2 ಗಂಟೆ ನಂತರ ಯಾವುದೇ ಕಾರಣಕ್ಕೂ ಕೂಡ ಅನುಮತಿ ಕೊಡೋದಿಲ್ಲ ಅಂತ ಕೂಡ ಈಗಾಗಲೇ ಆಯುಕ್ತರು ಕೂಡ ಸೂಚನೆ ಕೊಟ್ಟಿರುವಂತದ್ದು. ಇನ್ನು ಉಳಿದಂತೆ ಏನು ಎಂಜಿ ರಸ್ತೆಯಲ್ಲಿ ಬರುವಂತವ್ರು ಯಾರು ಕೂಡ ಅತಿ ಹೆಚ್ಚಾಗಿ ಮದ್ಯಪಾನ ಮಾಡಿ ಒಂದು ರೀತಿಯಲ್ಲಿ ಅಸಭ್ಯವಾಗಿ ವರ್ತನೆ ಮಾಡಬಾರ್ದು. ಅಸಭ್ಯವಾಗಿ ವರ್ತನೆ ಮಾಡಿದ್ರೆ ನಿಮ್ಮನ್ನು ಕೂಡ ಏನು ಅಲ್ಲಿನ ಸ್ಥಳೀಯ ಒಂದು ಪೊಲೀಸ್ ಠಾಣೆ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮ ಅಲ್ಲೇ ನಾವು ಇರ್ತೀವಿ, ಬೆಳಗಿನ ಜಾವ ಬಿಡ್ತೀವಿ ಅಂತ ಕೂಡ ಈಗಾಗಲೇ ಸೂಚನೆ ಕೊಟ್ಟಿರೋದು ಒಂದ್ ಕಡೆ. ಮತ್ತೊಂದು ಕಡೆ ಬರುವಂತ ಏನು ಒಂದು ನ್ಯೂ ಇಯರ್ಗೆ ಸೆಲೆಬ್ರೇಷನ್ ಬರುವಂತಹ ಎಲ್ಲ ಯುವತಿಯರಿಗೂ ಕೂಡ ಎಲ್ಲಾ ಸೆಲೆಬ್ರಿಟಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಒಂದು ರೀತಿ ಬೇರೆ ಕಡೆ ಮಾಡಿರುವಂತದ್ದು. ಅಂದ್ರೆ ಎಂಜಿ ರಸ್ತೆ ಪಕ್ಕದಲ್ಲಿರುವಂತಹ ಮಾಣಿಕ್ ಶಾ ಪರೇಡ್ ಗ್ರೌಂಡ್ ನಲ್ಲಿ ಒಂದು ರೀತಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರೆ, ಮತ್ತೊಂದು ಕಡೆ ಕಂಠೀರವ ಸ್ಟೇಡಿಯಂ ಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರುವಂತದ್ದು. ಅಂದ್ರೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನಾವು ಎಲ್ಲ ಒಂದ್ ಕಡೆ ನ್ಯೂ ಇಯರ್ಗೆ ಈಗಾಗಲೇ ಸಿಲಿಕಾನ್ ಸಿಟಿ ಸಜ್ಜಾಗ್ತಿರೋ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಸಿದ್ಧತೆಗಳು ಕೂಡ ಹೆಚ್ಚಾಗ್ತಿರುವಂತದ್ದು. ಉಳಿದಂತೆ ಪೊಲೀಸ್ ಇಲಾಖೆ ಈ ಬಾರಿ ಮತ್ತೊಂದು ಪ್ರಯತ್ನಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಏನು ಬೆಂಗಳೂರಿನ ಎಲ್ಲಾ ಪಬ್ ಬಾರ್ಗಳನ್ನ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿರುವಂತದ್ದು. ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಯಾವ್ದಾನೆ ಒಂದು ಪಬ್ ನಲ್ಲಿ ಅಹಿತಕರ ಘಟನೆ ನಡೆದ್ರೆ ವಿತಿನ್ 5 ಮಿನಿಟ್ಸ್ ಎಲ್ಲ ಪೊಲೀಸರು ಇರ್ತಾರೆ. ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ಬೇಕು, ಏನೇನು ಸ್ಥಿತಿಗತಿಗಳು ನಡೀತಾ ಇದೆ, ಏನೋ ಗಲಾಟೆ ಆದ್ರೆ ಅಲ್ಲಿ ತಕ್ಷಣ ನಮ್ಮ ಪೊಲೀಸರು ಬರ್ತಾರೆ, ವಾತಾವರಣ ತಿಳಿಗೊಳ್ತಾರೆ ಅಂತ ಕೂಡ ಒಂದು ಗ್ರೂಪ್ ಮಾಡಿರುವಂತದ್ದು. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.